ಹಸಿರು ಬಣ್ಣದ ಟೆನ್ನಿಸ್ ಬಾಲು ಅತ್ತಿಂದಿತ್ತ ಇತ್ತಿಂದತ್ತ ಪಟ್ ಪಟ್ ಎಂದು ಓಡಾಡುತ್ತಿದ್ದರೆ ಈ ಕಡೆ ಪಲ್ಲವಿಯ ಎದೆಬಾಲುಗಳು ಮೇಲೆ ಕೆಳಗೆ ಎಗರಾಡುತ್ತಿದ್ದವು. ಬಿಗಿಯಾದ ಟೀ ಶರ್ಟ್, ಬಿಗಿಯಾದ ಟ್ರಾಕ್ ಪ್ಯಾಂಟ್ ಧರಿಸಿ ಟೆನ್ನಿಸ್ ಬ್ಯಾಟು ಹಿಡಿದು ಮೈದಾನಕ್ಕಿಳಿದರೆ ತನ್ನನ್ನು ತಾನು ಮರೆತುಬಿಡುತ್ತಿದ್ದಳು. 20ರ ವಯಸ್ಸಿನ ಪಲ್ಲವಿ. ಅವಳ ಪ್ರತಿ ಹೊಡೆತಕ್ಕೂ ಅವಳ 36 ಇಂಚು ಅಳತೆಯ ಕುಂಭಕುಚಗಳು ಸಖತ್ತಾಗೇ ಎಗರಾಡುತ್ತಿದ್ದವು. ಅಲ್ಲೇ ಕೂತು ಆಟ ನೋಡುತ್ತಿದ್ದ ಮಣಿಗೆ ಯಾಕೋ ಇಂದು ಪಲ್ಲವಿ ಹೊಸದಾಗಿ ಕಂಡಳು. ಪ್ರತಿ ಬಾರಿ ಅವಳೊಡನೆ ಆಟವಾಡುವಾಗ ಅವಳ ಅಂಗಾಂಗಗಳು ಮಜ್ಬೂತಾಗಿ ಕಂಡರೂ ತಲೆ ಕೆಡಿಸಿಕೊಳ್ಳದ ಮಣಿಗೆ ಇಂದೇಕೋ ಅವಳನ್ನು ಕಂಡು ಮನಸ್ಸಿನಲ್ಲಿ ಆಸೆ ಮೂಡಿತ್ತು. ಮಣಿ ಅವಳ ಅತ್ತೆಯ ಮಗ. ಊರಿಂದ ಬಂದು ಅಲ್ಲೇ ಕೆಲಸ ಮಾಡಿಕೊಂಡು ಇವರ ಮನೆಯಲ್ಲೇ ಇದ್ದ. 25 ವರ್ಷದ ಯೌವನದ ಯುವಕ. ಇಬ್ಬರಲ್ಲೂ ಸ್ವಲ್ಪ ಸಲುಗೆಯಿತ್ತು. ಮನೆ ಮಂದಿಯೆಲ್ಲ ಟೆನ್ನಿಸ್ ಪ್ರಿಯರು. ಸಹಜವಾಗಿಯೇ ಪ್ರತಿದಿನ ಮುಂಜಾನೆ ಟೆನ್ನಿಸ್ ಆಡುವುದು ಅವರ ಅಭ್ಯಾಸವಾಗಿತ್ತು. ಅಂದು ಮುಂಜಾನೆ ಮಣಿ ಮತ್ತು ಪಲ್ಲವಿಯ ತಂದೆ ಇಬ್ಬರೂ ಟೆನ್ನಿಸ್ ಆಡಿ ಸುಸ್ತಾಗಿ ಬಂದು ಕೂತರು. ಆದರೆ ಪಲ್ಲವಿ ಮತ್ತು ಅವಳಮ್ಮ ಟೆನ್ನಿಸ್ ಆಡುತ್ತಲೇ ಇದ್ದರು. ಆಗ ಮಣಿಯ ಕಣ್ಣಿಗೆ ಬಿದ್ದದ್ದು ಪಲ್ಲವಿಯ ಮೊಲಗಳು. ಅವನು ಬಾಲನ್ನು ನೋಡದೆ ಕೇವಲ ಪಲ್ಲವಿಯ ಎದೆಯನ್ನೇ ನೋಡುತ್ತಾ ಅವಳ ತುಂಬಿದ ರಸಭರಿತ ಮೊಲಗಳ ಎಗರಾಟವನ್ನು ಕಂಡು ತನ್ನ ಕೈಗಳಿಂದ ನಿಗುರಿದ್ದ ತನ್ನ ದೊಣ್ಣೆಯನ್ನು ಒತ್ತಿಕೊಂಡು ಮನದಲ್ಲೇ ಮುಲುಗಿದ. ಆ ದಿನವೆಲ್ಲ ಅವನಿಗೆ ಯಾವುದೇ ಕೆಲಸಗಳಲ್ಲಿ ಮನಸ್ಸಾಗಲಿಲ್ಲ. ಬರೀ ಪಲ್ಲವಿಯ ಮೊಲಗಳೇ ಕಣ್ಣ ಮುಂದೆ ಕುಣಿಯುತ್ತಿವೆಯೆನಿಸಿತು. ಆದರೂ ಕಷ್ಟಪಟ್ಟು ಅದನ್ನು ಸಂಜೆಯ ಹೊತ್ತಿಗೆ ಮರೆತು ಹೋದ. ಪಲ್ಲವಿ ಅದ್ಭುತ ಚೆಲುವೆ. ವಯಸ್ಸು 20 ಇನ್ನೂ 16ರ ಯುವತಿಯಂತೆ ಕೆಂಗೊಳಿಸುತ್ತಿದ್ದಳು. ವಯಸ್ಸಿಗೆ ಮೀರಿದ ಮೊಲಗಳು. ದಿನಾ ಟೆನ್ನಿಸ್ ಆಡಿ ದೇಹ ದಂಡಿಸಿಕೊಂಡು ತನ್ನ ಮೈಮಾಟವನ್ನು ಕಾಪಾಡಿಕೊಂಡಿದ್ದಳು. ಸಣ್ಣನೆಯ ಸಪೂರ ಸೊಂಟ, ತುಸುವೇ ದಪ್ಪವೆನಿಸೋ ಕುಂಡಿಗಳು, ಸುಂದರ ಮುಖಾರವಿಂದದಲ್ಲಿ ನುಣ್ಣನೆಯ ತುಂಬು ಕೆನ್ನೆಗಳು, ಕಚ್ಚಲು ಬಾಯಿ ಹಾಕಿದರೆ ಬಾಯಿ ತುಂಬಾ ಸಿಗುವಂತಹ ಕೆನ್ನೆಗಳು, ಮತ್ತೆ ಮತ್ತೆ ಮುತ್ತಿಡಬೇಕೆನಿಸೋಗಲ್ಲ, ನಾಸಿಕದ ಒಂದೆಡೆಗೆ ತೊಡಿಸಿದ್ದ ಮೂಗುತಿ ಅವಳ ಅಂದವನ್ನು ಹೆಚ್ಚಿಸಿತ್ತು. ದಿಟ್ಟವಾಗಿ ನೋಡಿದರೆ ಅವಳ ಕಣ್ಣುಗಳು ಎಂತಹ ಸನ್ಯಾಸಿಯನ್ನೂ ಸಹ ಹುಚ್ಚನನ್ನಾಗಿ ಮಾಡುತ್ತಿದ್ದವು. ಅಷ್ಟೂ ಮಾದಕತೆ ತುಂಬಿತ್ತು ಅವಳ ಕಣ್ಗಳಲ್ಲಿ. ಅಂತಹ ಪಲ್ಲವಿ ಟೆನ್ನಿಸ್ ಆಡುವಾಗ ಟೀ ಶರ್ಟ್ ಮೇಲೆ ಬಂದಾಗ ಅವಳ ಬೆಳ್ಳನೆಯ ಸೊಂಟ ನೋಡುವುದೇ ಭಾಗ್ಯ. ಅಂತಹ ಸಕ್ಕತ್ತಾದ ಸೊಂಟ ಅವಳದು. ಆಗಾಗ ಕಾಣುತ್ತಿದ್ದ ಅವಳ ಸಪೂರ ಹೊಟ್ಟೆಯ ಭಾಗ, ಅದರ ಮಧ್ಯದ ಸಣ್ಣ ಹೊಕ್ಕುಳು, ಬಾಯಲ್ಲಿ ಜೋಲು ತಾನೇ ತಾನಾಗಿ ಹರಿಯುತ್ತಿತ್ತು. ಅಷ್ಟೂ ಚೆಂದದ ಮೈಮಾಟದ ಅಪರೂಪದ ಚೆಲುವೆ ಪಲ್ಲವಿ. ಆದರೆ ಅವಳಿಗೂ ಒಂದು ಸಮಸ್ಯೆಯಿತ್ತು. ಅವಳ ಅಂದವೇ ಅವಳಿಗೆ ಮಾರಕವಾಗಿತ್ತು. ಅವಳನ್ನು ಅವಳ ಮನೆಯವರು ಪಂಜರದ ಪಕ್ಷಿಯನ್ನಾಗಿಸಿದ್ದರು. ಒಂದು ಕ್ಷಣವೂ ಅವಳನ್ನು ಹೊರಗೆಲ್ಲೂ ಕಳುಹಿಸುತ್ತಿರಲಿಲ್ಲ. ಮನೆಯೇ ಅವಳಿಗೆ ಸರ್ವಸ್ವ. ಒಟ್ಟಿನಲ್ಲಿ ಎಲ್ಲಾ ಭಾಗ್ಯಗಳಿದ್ದು ಅವಳು ಬಂಗಾರದ ಪಂಜರದಲ್ಲಿದ್ದ ಅರಗಿಣಿಯಾಗಿದ್ದಳು. ಆದರೂ ಸಂತೋಷವಾಗಿಯೇ ಇರುತ್ತಿದ್ದಳು. ಬೆಳಿಗ್ಗೆ ಟೆನ್ನಿಸ್ ಆಡಿ ಮುಗಿಸಿದ ಮೇಲೆ ಮನೆಯ ಕೆಲಸಗಳನ್ನು ಮುಗಿಸಿ ಸ್ನಾನ ಮಾಡಿ ತನ್ನ ರೂಮು ಹೊಕ್ಕಳೆಂದರೆ ಮುಗಿಯಿತು, ಇನ್ನೂ ಸಂಜೆ ಸಮಯಕ್ಕೆ ಹೊರಬರುತ್ತಿದ್ದಳು. ಒಂಟಿ ಜೀವನ, ತುಂಬು ಯೌವನ ಪಲ್ಲವಿಗೆ ಜೀವನವೇ ಬೇಡವೆನಿಸಿತ್ತು. ಸಾಮಾನ್ಯವಾಗಿ ಟಿವಿಗಳಲ್ಲಿ ಯಾವುದಾದರೂ ರೋಮಾಂಚನವಾದ ದೃಶ್ಯಗಳು ಕಂಡರೆ ತಕ್ಷಣಕ್ಕೆ ಪುಳಕಿತಳಾಗುತ್ತಿದ್ದಳು. ಅವಳ ಮೈ ಜುಮ್ಮೆನ್ನುತ್ತಿತ್ತು. ತಕ್ಷಣ ತನ್ನ ರೂಮು ಹೊಕ್ಕುತ್ತಿದ್ದ ಪಲ್ಲವಿ ಹಾಸಿಗೆಯ ಮೇಲೆ ಬತ್ತಲಾಗಿ ತನ್ನ ತಾವರೆಯನ್ನು ಉಜ್ಜಿಕೊಂಡು ತನ್ನ ಅಂಗಾಂಗಗಳನ್ನು ಮರ್ದಿಸಿಕೊಂಡು ಒಳಗೆಲ್ಲ ಬೆರಳು ತುರುಕಿಸಿಕೊಂಡು ಮಲಗುತ್ತಿದ್ದಳು. ಅವಳನ್ನು ಯಾರೂ ಏನೂ ಕೇಳುತ್ತಿರಲಿಲ್ಲ. ಇದೇ ರೀತಿ ದಿನ ಕಳೆಯುತ್ತಿತ್ತು. ಅದೊಂದು ದಿನ ಬೆಳಿಗ್ಗೆ ಅವಳು ಮಲಗಿರುವ ಸಮಯದಲ್ಲಿ ಸುಂದರವಾದ ಕಾಮ ಕನಸೊಂದು ಬಿದ್ದು ಪಲ್ಲವಿಯ ಕಾಮವೇರಿತ್ತು. ಕನಸಿನಲ್ಲಿ ತನ್ನನ್ನು ಯಾರೋ ಚೆನ್ನಾಗಿ ಮಾಡುತ್ತಿರುವಂತಹ ಅನುಭವವಾಗುತ್ತಿತ್ತು. ಯಾರು ಎಂದು ತಿಳಿದುಕೊಳ್ಳುವಷ್ಟು ಜ್ಞಾನವಿಲ್ಲದೆ ಪಲ್ಲವಿ ಸುಖದಲ್ಲಿ ಮಿಂದು ಹೋಗಿದ್ದಳು. ನಂತರ ಅವಳ ದೇಹದ ಸೀಳುಗಳನ್ನು ಯಾರೋ ಚೆನ್ನಾಗಿ ಹಿಸುಕುತ್ತಿರುವಂತೆನಿಸಿತ್ತು. ಅವಳಿಗೋ ಸುಖವೋ ಸುಖ. ಕನಸಿನಲ್ಲಿ ಸುಖ ಅನುಭವಿಸುತ್ತಿದ್ದವಳಿಗೆ ಯಾರೋ ತನ್ನ ಕೈಗಳನ್ನು ಗಟ್ಟಿಯಾಗಿ ಹಿಡಿದು ತನ್ನನ್ನು ದಹನ ಮಾಡುತ್ತಿರುವುದಾಗಿ ಅವಳಿಗೆ ಕೈಕೂಡ ಮೇಲೆತ್ತಲು ಆಗದಷ್ಟು ಸುಸ್ತಾದವಳಂತೆ ಕಾಮಕ್ರೀಡೆಯಲ್ಲಿದ್ದಳು. ತಕ್ಷಣಕ್ಕೆ ಕನಸು ನಿಂತಂತಾಗಿ, ಕಣ್ಣ ಮುಂದೆ ಕತ್ತಲು ಆವರಿಸಿದಂತಾಗಿ ಅವಳು ಕಣ್ಣು ತೆರೆದು ನೋಡದರೆ ಯಾರೂ ಇರಲಿಲ್ಲ. ಕೆಳಗೆ ತನ್ನ ಅರ್ಧ ಮಂಡಿಯವರೆಗಿದ್ದ ಲಂಗ ಮೇಲೆ ಬಂದಿತ್ತು. ರಾತ್ರಿ ತಾನು ಉಜ್ಜಿಕೊಳ್ಳಲೆಂದು ಕವಚ ತೆಗೆದಿದ್ದಳು. ಆದ್ದರಿಂದ ಅವಳ ತಾವರೆ ಹಾಗೇ ಇತ್ತು. ಮೊಲಗಳು ಅರ್ಧ ಭಾಗ ಹೊರಗಿದ್ದವು. ತಕ್ಷಣ ಎದ್ದು ತನ್ನ ಮುದುಡಿದ ತಾವರೆ ನೋಡಿಕೊಂಡಾಗ ಅವಳ ತಾವರೆ ಒದ್ದೆಯಾಗಿ ತುಪ್ಪ ಬರುತ್ತಿತ್ತು. ಅವಳ ತಾವರೆಯ ಜಾಗದಲ್ಲಿ ತೇವವಾಗಿತ್ತು. ಕಣ್ಣುಜ್ಜಿಕೊಂಡು ನೋಡಿದಳು. ಕನಸು ಕಂಡಿದ್ದಕ್ಕೆ ರಸ ಬಂದಿರಬೇಕು ಎಂದು ಸುಮ್ಮನಾಗಿ ಬಾಗಿಲ ಬಳಿ ನೋಡಿದಳು. ಬಾಗಿಲು ಸ್ವಲ್ಪ ತೆರೆದಿತ್ತು. ಸಮಯ ಬೆಳಿಗ್ಗೆ 5 ಗಂಟೆಯಾಗಿತ್ತು. ರಾತ್ರಿ ಬಾಗಿಲು ಹಾಕಿದ್ದ ನೆನಪಿರಲಿಲ್ಲ ಅವಳಿಗೆ.
ರಾತ್ರಿ ಕಾಮ ಹೆಚ್ಚಾಗಿ ತಾನೇ ಬಾಗಿಲು ಹಾಕಿಲ್ಲವೇನೋ ಎಂದುಕೊಂಡು ಕೆಳಗೆ ಬಿದ್ದಿದ್ದ ತನ್ನ ಕಾವಚವನ್ನು ತೆಗೆದುಕೊಂಡು ಬಾತ್ರೂಮಿಗೆ ಹೋಗಲೆಂದು ಎದ್ದವಳಿಗೆ ಕಾಲುಗಳು ಸೋತಂತಹ ಅನುಭವವಾಗಿ ತಟ್ಟಾಡಿಕೊಂಡೇ ಬಾತ್ರೂಮಿಗೆ ಹೋಗಿ ತನ್ನ ತಾವರೆಯನ್ನು ತೊಳೆದುಕೊಂಡು ಕಾವಚ ಹಾಕಿಕೊಂಡು ಹೊರಬಂದಳು. ತೇವವಾಗಿದ್ದ ಹಾಸಿಗೆಯ ಮೇಲೆ ಬೆರಳಾಡಿಸಿ ನೋಡಿದಳು. ವಾಸನೆ ಬೇರೆ ರೀತಿಯದಾಗಿತ್ತು. ಅವಳಿಗೆ ಎಲ್ಲವೂ ಹೊಸತೆನಿಸತೊಡಗಿತು. ಹಾಗೆ ಹಾಸಿಗೆಯ ಮೇಲೆ ಉರುಳಿಕೊಂಡು ರಾತ್ರಿಯ ಕನಸನ್ನು ನೆನೆಯತೊಡಗಿದಳು. ಯಾರೋ ತನ್ನ ತೊಡೆಗಳ ಮಧ್ಯೆ ಕೂತು ತನ್ನನ್ನು ಮಾಡುತ್ತಿದ್ದಾರೆ, ಆದರೆ ಯಾರು ಎಂಬುದು ತಿಳಿಯುತ್ತಿಲ್ಲ. ಹಾಗೆ ಮನದಲ್ಲಿ ಅದನ್ನೇ ನೆನೆಯುತ್ತಾ ಗಡಿಯಾರದ ಕಡೆಗೆ ನೋಡಿದಳು. 6 ಗಂಟೆಯಾಗಿತ್ತು. ಸೀದಾ ಎದ್ದು ತನ್ನ ಪ್ಯಾಂಟ್ ಮತ್ತು ಟೀ ಶರ್ಟ್ ಹಾಕಿಕೊಂಡು ಟೆನ್ನಿಸ್ ಆಡಲು ಮೈದಾನಕ್ಕಿಳಿದಳು. ಮೈದಾನದಲ್ಲಿ ಪಲ್ಲವಿ ಹೋದಾಗ ಅವಳ ಅಪ್ಪ ಅಮ್ಮ ಮತ್ತು ಮಣಿ 3 ಜನ ಸೇರಿದ್ದರು. ಇವಳು ಹೋದ ಒಡನೆ ಅವರ ಅಮ್ಮ ಯಾಕೆ ಲೇಟು ಎಂದಾಗ ಅವಳು ಏನೂ ಮಾತನಾಡದೆ ಸುಮ್ಮನೆ ನಿಂತಳು. ಸರಿ, 4 ಜನ ಸೇರಿ ಟೆನ್ನಿಸ್ ಆಡುವಾಗ ಪಲ್ಲವಿಗೆ ಆಟ ಆಡಲು ಮನಸ್ಸಿಲ್ಲದೆ ಆಟ ನಿಲ್ಲಿಸಿ ವಾಪಸ್ ಬಂದು ಕೂತಳು. ಆಗ ಮಣಿ ಕೂಡ ವಾಪಸ್ ಬಂದು ಅವಳ ಪಕ್ಕ ಕೂತಾಗ ಅವಳ ಮುಖ ನೋಡಿ ಏನಾಯಿತು ಎಂದು ಕೇಳಿದ. ಅವಳು ಏನೂ ಮಾತನಾಡಲಿಲ್ಲ. ಅವಳಿಗೆ ಇಂದೇಕೋ ಮಣಿ ಬೇರೆ ರೀತಿ ಕಂಡನು. ಅವಳಿಗೆ ಬೆಳಗಿನ ಆ ಕನಸು ತುಂಬಾ ಕಾಡುತ್ತಿತ್ತು. ಅಂದೆಲ್ಲ ಅದೇ ಕನಸನ್ನು ನೆನೆದು ತನ್ನ ತಾವರೆಯನ್ನು ಉಜ್ಜಿಕೊಂಡು ಸುಖ ಪಡುತ್ತಾ ದಿನ ಕಳೆದಳು. ಅಂದು ಸಂಜೆ ಮನೆಯಲ್ಲಿ ಎಲ್ಲರೂ ಟಿವಿ ನೋಡುತ್ತಾ ಕುಳಿತಿರುವಾಗ ಒಂದು ಇಂಗ್ಲಿಷ್ ಚಿತ್ರದಲ್ಲಿ ಬರುವ ಬಿಸಿ ಬಿಸಿ ದೃಶ್ಯ ಕಂಡು ಪಲ್ಲವಿಗೆ ಕಾಮವೇರಿದಂತಾಗಿ ಮೈಬಿಸಿಯೇರುತ್ತಿತ್ತು. ಅದನ್ನು ತಣಿಸಿಕೊಳ್ಳಲು ನಿಧಾನವಾಗಿ ತನ್ನ ತಾವರೆಯ ಮೇಲೆ ಕೈ ಇಟ್ಟು ಒತ್ತಿಕೊಂಡಳು. ಮಣಿ ಅವಳಿಗೆ ತಿಳಿಯದಂತೆ ಅವಳನ್ನೇ ಗಮನಿಸುತ್ತಿದ್ದ. ಅವಳಿಗೆ ತಡೆಯಲಾಗದೆ ಸೀದಾ ಎದ್ದು ತನ್ನ ರೂಮಿಗೆ ಹೋದಾಗ ಮಣಿ ಅವಳನ್ನು ಹಿಂಬಾಲಿಸಿದ. ಮೇಲಿನ ಮಹಡಿಯ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿ ತನ್ನ ಬಟ್ಟಗಳನ್ನು ಬಿಚ್ಚಿ ಮೊಲಗಳನ್ನು ಅದುಮಿಕೊಂಡು ತನ್ನ ತಾವರೆಯ ಕಡೆಗೆ ನೋಡಿದಾಗ ಅದರಲ್ಲಿ ನೀರು ಒಸರುತ್ತಿತ್ತು. ಅದನ್ನು ತೆಗೆದು ಒರೆಸಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಹೊತ್ತು ತನ್ನ ತಾವರೆಯ ಮೇಲೆ ಕೈ ಆಡಿಸಿಕೊಂಡು ಮಲಗಿದಳು. ಪಲ್ಲವಿಯ ರೂಮಿನ ಕೀ ಹೋಲ್ನಲ್ಲಿ ಅವಳ ಎಲ್ಲಾ ಆಟವನ್ನು ನೋಡಿದ ಮಣಿಗೆ ಅವಳನ್ನು ಅನುಭವಿಸಲೇಬೇಕು ಎಂಬ ಆಸೆ ಮೂಡಿತು. ರಾತ್ರಿ ಸಮಯ 10 ಗಂಟೆ. ಅವಳ ರೂಮಿನ ಬಾಗಿಲು ಬಡಿದು ಅವಳನ್ನು ಎಚ್ಚರಿಸಿದ ಮಣಿ. ಅವಳು ಅವಸರದಲ್ಲಿ ತನ್ನ ಡ್ರೆಸ್ ಮಾತ್ರ ಹಾಕಿಕೊಂಡು ಓಳ ಉಡುಪುಗಳನ್ನು ಮರೆತು ಎದ್ದು ಬಂದು ಬಾಗಿಲು ತೆರೆದಾಗ ಮಣಿ ಸೀದಾ ಒಳಗೆ ನುಗ್ಗಿಬಿಟ್ಟ. ಅವಳು ಏನು, ಏಕೆ ಎಂದು ಕೇಳಲು ಕೂಡ ಅವಕಾಶ ಮಾಡಿಕೊಡದೆ ಸೀದಾ ಹಾಸಿಗೆಯ ಮೇಲೆ ಬಂದು ಕುಳಿತಾಗ ಪಲ್ಲವಿಗೆ ಭಯವಾಗತೊಡಗಿತು. ಏನಾಯಿತು ಮಣಿ ಎಂದು ಕೇಳಲು ಬೆಳಿಗ್ಗೆಯಿಂದ ಯಾಕೋ ಒಂಥರ ಇದ್ದೀಯಲ್ಲ, ಏನಾಯಿತು ವಿಚಾರಿಸೋಣ ಎಂದು ಬಂದೆ ಎಂದಾಗ ಅವಳು ಏನಿಲ್ಲ ಮಣಿ, ಮನಸ್ಸಿಗೆ ಸ್ವಲ್ಪ ಬೇಜಾರು ಎಂದಳು. ಹೌದಾ, ಏನಾದರೂ ಸಮಸ್ಯೆ ಇದ್ದರೆ ಹೇಳು ಎಂದು ಕೇಳಿದಾಗ ಏನಿಲ್ಲ ಬಿಡು ಎಂದು ಹೇಳುತ್ತಿದ್ದಂತೆ ಕೆಳಗೆ ಬಿದ್ದಿದ್ದ ಅವಳ ಕಾವಚವನ್ನು ಕೈಗೆ ತೆಗೆದುಕೊಂಡು ಮಣಿ ಅದನ್ನು ಅವಳೆಡೆಗೆ ಹಿಡಿದು ತೋರಿಸುತ್ತಾ ಇದೇನು ಎಂದಾಗ ಅವಳು ನಾಚಿಕೆಯಿಂದ ಹೂ ಹೋಗೋ ಪೋಲಿ ಎಂದಳು. ಅವನು ಅವಳ ಕಾವಚವನ್ನು ಮೂಸಿ ನೋಡಿ, ಆಹಾ, ಏನೇ ಪಲ್ಲವಿ ಇದು ಇಷ್ಟು ಚೆನ್ನಾಗಿದೆ, ನಿನ್ನ ಕಾವಚದ ವಾಸನೆ ಎಂದಾಗ ಅವಳು ತಲೆಬಗ್ಗಿಸಿದಳು ನಾಚಿಕೆಯಿಂದ. ಪಲ್ಲವಿ ಸಕ್ಕತ್ತಾಗಿದೆ ಕಣೇ ಎಂದನು. ಅದಕ್ಕವಳು ಸರಿ, ಈಗ ಮಲಗಬೇಕು, ನೀನು ಹೊರಡು ಎಂದಳು. ಮಣಿ ಸೀದಾ ಅವಳ ತುಟಿಗೆ ತುಟಿ ಸೇರಿಸಿ ಮುತ್ತಿಡಲಾರಂಭಿಸಿದ. ಅವಳು ಕೊಂಚವೂ ಪ್ರತಿರೋಧ ತೋರದೆ ಅವನಿಗೆ ಸಹಕರಿಸುತ್ತಿದ್ದಳು. ಅವಳ ಕೆನ್ನೆಗಳನ್ನು ಹಿಡಿದುಕೊಂಡು ಅವಳ ತುಟಿಗೆ ತುಟಿ ಸೇರಿಸಿ ದುಂಬಿ ಹೀರುತ್ತಿದ್ದರೆ ಅವಳು ಅವನ ತಲೆಗೂದಲಿನ ಒಳಗೆ ಕೈ ಹಾಕಿ ಸವರುತ್ತಾ ಸಹಕರಿಸುತ್ತಿದ್ದಳು. ನಂತರ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಇಬ್ಬರ ಕಣ್ಣು ಬೆರೆತವು. ಆಗ ಇಬ್ಬರೂ ಗಟ್ಟಿಯಾಗಿ ತಬ್ಬಿಕೊಂಡರು. ಇಬ್ಬರ ಎದೆಯೂ ಅಪ್ಪಚ್ಚಿಯಾಗಿ ಅವಳ ತುಂಬಿದ ಮೊಲಗಳು ಅವನೆದೆಗೆ ಒತ್ತಿದಾಗ ಅವಳ ಮೈ ಬಿಸಿಯೇರುತ್ತಿದ್ದು ಕಮಾನ್ ಮಣಿ, ಮೇಕ್ ಮೈ ಡೇ ಎಂದಾಗ ಅವನು ಅವಳ ಕುತ್ತಿಗೆಯ ಭಾಗಕ್ಕೆ ಚುಂಬನ ಕೊಟ್ಟು ಅವಳ ಮೊಲಗಳಿಗೆ ಕೈ ಹಾಕಿ ಹಿಸುಕಿದನು. ಅವಳಿಗೆ ಈಗ ಅವನ ದೊಣ್ಣೆಯ ಅವಶ್ಯಕತೆ ಇತ್ತು. ತನ್ನ ಮುದುಡಿದ ತಾವರೆಯನ್ನು ಹರಿಸಿಕೊಳ್ಳಬೇಕಿತ್ತು. ಸೀದಾ ಅವನನ್ನು ತನ್ನ ಮೇಲೆಳೆದುಕೊಂಡ ಅವಳು ಲೈಟ್ ಕಂಬದಂತೆ ಎದ್ದು ನಿಂತಿದ್ದ ಅವನ ದೊಣ್ಣೆಯನ್ನು ಹಿಂದೆ ಮುಂದೆ ಮಾಡುತ್ತಾ ಗಟ್ಟಿಯಾಗಿ ಒತ್ತಿ ಅವನ ದೊಣ್ಣೆಯನ್ನು ತನ್ನ ತಾವರೆಯ ಮುಂದಿಟ್ಟು ಒತ್ತುವಂತೆ ಸನ್ನೆ ಮಾಡಿದಳು. ಮಣಿ ತನ್ನ ದೊಣ್ಣೆಯನ್ನು ಅವಳ ತಾವರೆಯ ಭಾಗದಲ್ಲಿ ಇಟ್ಟು ನಿಧಾನವಾಗಿ ಒಳಗೆ ತಳ್ಳಿದಾಗ ತುಪ್ಪ ಜಿನುಗಿದ್ದ ಅವಳ ತಾವರೆಯಲ್ಲಿ ಸರಾಗವಾಗಿ ನುಗ್ಗಿತು. ಇತ್ತ ಅವನ ಪ್ರತಿ ಹೊಡೆತಕ್ಕೂ ತನ್ನ ಅಂಡನ್ನು ಎತ್ತೆತ್ತಿಕೊಡುತ್ತಾ ಸುಖ ಅನುಭವಿಸುತ್ತಾ ಇದ್ದ. ಪಲ್ಲವಿಯ ತಾವರೆ ಹರಿದು ಹೋದಂತಾಗುತ್ತಿತ್ತು. ಅವಳ ಈ ಹುಮ್ಮಸ್ಸು ಕಂಡು ಅವಳು ಕೊಂಚವೂ ಕದಲದಂತೆ ಅವಳ ಕೈಗಳನ್ನು ಬಂಧಿಸಿದ ಮಣಿ ಅವಳನ್ನು ಬಿಡದಂತೆ ಸುಮಾರು 15 ನಿಮಿಷಗಳವರೆಗೆ ಮಾಡಿದ. ಇತ್ತ ಮಣಿ ಬಿಡದಂತೆ ಅವಳನ್ನು ಮರ್ದನ ಮಾಡಿ ಅಂತಿಮ ಹಂತ ತಲುಪಿಬಿಟ್ಟ.
ಅವಳಿಗೆ ಸುಖದಿಂದ ನಿದ್ರೆ ಮಂಪರು ಹತ್ತಿತ್ತು. ಮೈಕೈ ಎಲ್ಲ ನೋಯುತ್ತಿತ್ತು. ಅದೇ ಸಮಯಕ್ಕೆ ಮಣಿ ಅವಳಿಗೆ ಒಂದು ಆಘಾತಕರ ಸುದ್ದಿ ಹೇಳಿದಾಗ ಬೆಚ್ಚಿ ಬಿದ್ದಳು ಪಲ್ಲವಿ. ಪಲ್ಲವಿ, 3 ದಿನಗಳ ಹಿಂದೆ ನೀನು ಸ್ನಾನ ಮಾಡಿ ಟವೆಲ್ ಸುತ್ತಿಕೊಂಡು ಹೊರಬಂದು ಬಟ್ಟೆ ಹಾಕಿಕೊಳ್ಳುವಾಗ ನಿನ್ನ ಬತ್ತಲೆ ನೋಡಿ ನಾನು ಮೋಹಗೊಂಡೆ. ಹೇಗಾದರೂ ನಿನ್ನ ಅನುಭವಿಸಲೇಬೇಕೆಂದು ತೀರ್ಮಾನಿಸಿ 2 ದಿನ ಬೆಳಗಿನ ಜಾವದಲ್ಲಿ ನಿನ್ನ ರೂಮಿಗೆ ಬಂದು ನೀನು ನಿದ್ರಿಸುತ್ತಿರುವಾಗ ನಿನ್ನನ್ನು ಮಾಡಿ ಹೋದೆ. ಆದರೆ ನೀನು ಅದನ್ನು ಕನಸು ಎಂದುಕೊಂಡಿರುವೆ ಎಂದಾಗ ಅವಳಿಗೆ ಶಾಕ್ ಆಗಿ ಆಶ್ಚರ್ಯದಿಂದ ಅವನ ತಲೆಯ ಮೇಲೆ ಮೊಟಕುತ್ತಾ, ಇನ್ನು ಮುಂದೆ ಯಾವಾಗ ಬೇಕಾದರೂ ಬಾ, ನಾನು ಸಂಪೂರ್ಣವಾಗಿ ನಿನ್ನವಳು ಕಣೋ ಎಂದು ಹೇಳಿದಾಗ ಇಬ್ಬರೂ ನಗುತ್ತಾ ಎದ್ದು ಬಾತ್ರೂಮಿನ ಕಡೆಗೆ ಹೋಗಿ ಅರ್ಧರಾತ್ರಿಯಲ್ಲಿ ಮೈ ತೊಳೆದುಕೊಂಡು ಹೊರಬಂದು 2ನೇ ಆಟಕ್ಕೆ ರೆಡಿಯಾದರು.